ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವಿಜಯ್ ಮಾತಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಿಮ್ಮೆಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದ ಕುಕಿಂಗ್ ಚಾನಲ್. ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮಗೊಂದು ಭಾಳ ಈಸಿ ಆಗಿರುವಂಥ ಮತ್ತು ಎಲ್ಲಾದರೂ ಪಾರ್ಟಿ ಗೀಟಿ ಮಾಡಬೇಕಾದ್ರೆ ಮನೆಯಲ್ಲಿ ಇಲ್ಲಾಂದರೆ ಯಾರಾದರೂ ಗೆಸ್ಟ್ಗಳು ಬಂದಿದ್ರೆ ಭಾಳ ಈಸಿಯಾಗಿ ಮಾಡ್ಕೊಬೋದಂಥ ತಂದೂರಿ ಚಿಕನ್ ರೋಸ್ಟ್ನ ಹೇಗೆ ಮಾಡಬೇಕು ಅನ್ನೋದನ್ನು ನಾನು ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಭಾಳ ಸುಲಭವಾಗಿ ಮಾಡ್ಬೋದಾದಂಥ ಈ ತಂದೂರಿ ಚಿಕನ್ ರೋಸ್ಟ್ನ ಮಾಡೋದಕ್ಕೆ ಬೇಕಾಗಿರುವಂಥ ಪದಾರ್ಥಗಳನ್ನ ನೋಡಿಕೊಂಡು ಆಮೇಲೆ ಇದನ್ನು ಹೇಗೆ ಮಾಡಬೇಕು ಏನು ಅನ್ನೋದನ್ನ ಈಗ ಈ ವಿಡಿಯೋದಲ್ಲಿ ನೋಡ್ಕೊಳ್ತಾ ಹೋಗೋಣ. ಇವತ್ತಿನ ಈ ಚಿಕನ್ ರೋಸ್ಟು ಮಾಡೋದಕ್ಕೆ ಬೇಕಾಗಿರುವಂಥ ಪದಾರ್ಥಗಳನ್ನ ಮೊದಲನೇದಾಗಿ ನೋಡ್ಕೊಳ್ಳೋಣ. ನೀಟಾಗಿ ತೊಳೆದಿಟ್ಕೊಂಡಿದ್ದಂಥ ಬೋನ್ಲೆಸ್ ಚಿಕನ್ನ ಅರ್ಧ kg ತೊಗೊಂಡಿದ್ದೀನಿ. 1 ಕಪ್ಪಷ್ಟು ಅಂದರೆ 1 ಇಡಿಯಷ್ಟು ಕೊತ್ತಂಬರಿನ ನೀಟಾಗಿ ತೊಗೊಂಡಿರುವಂಥದ್ದು, 4 ಹಸಿಮೆಣಸಿನಕಾಯಿ, ಅರ್ಧ ಟೀ ಸ್ಪೂನಷ್ಟು ಉಪ್ಪು, 2 ಏಲಕ್ಕಿ, 1/4 ಟೀ ಸ್ಪೂನಷ್ಟು ಸೋಂಪು, 1.5 ಈರುಳ್ಳಿನ ನೀಟಾಗಿ ಫ್ರೈ ಮಾಡಿ ಇಟ್ಕೊಂಡಿರುವಂಥದ್ದು, ಅರಿಶಿನ ಪೌಡ್ರು 1/4 ಟೀ ಸ್ಪೂನಷ್ಟು, ಗರಂ ಮಸಾಲ ಅರ್ಧ ಟೀ ಸ್ಪೂನಷ್ಟು, ಜೀರಿಗೆ ಮಸಾಲ ಅರ್ಧ ಟೀ ಸ್ಪೂನ್ನಷ್ಟು, 4 ಗೋಡಂಬಿನ ನೀಟಾಗಿ ಈ ರೀತಿ ತುಂಡು ಮಾಡಿ ಇಟ್ಕೊಂಡಿರುವಂಥದ್ದು, 1 ಟೀ ಸ್ಪೂನ್ನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1/4 ಕಪ್ಪಷ್ಟು ಮೊಸರು, 1 ಟೀ ಸ್ಪೂನ್ನಷ್ಟು ಕರಿಮೆಣಸಿನ ಪುಡಿ, 1 ಟೀ ಸ್ಪೂನ್ನಷ್ಟು ಚಿಲ್ಲಿ ಪೌಡ್ರು, 1 ಸಣ್ಣ ಸೈಜಿನ ನಿಂಬೆಹಣ್ಣನ್ನ ಇಂಟ್ಕೊಂಡು ರಸ ಮಾಡ್ಕೊಂಡು ಇಟ್ಕೊಂಡಿರುವಂಥದ್ದು, ಅರ್ಧ ಟೀ ಸ್ಪೂನ್ನಷ್ಟು ಚಾಟ್ ಮಸಾಲ, 1 ಟೀ ಸ್ಪೂನ್ನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡ್ರು, 3ರಿಂದ 4 ಮೆಣಸಿನ್ಕಾಯಿನ ನೀಟಾಗಿ ಈ ರೀತಿ ಗ್ರೈಂಡ್ ಮಾಡಿ ಚಿಲ್ಲಿ ಫ್ಲೆಕ್ಸ್ ಮಾಡಿಕೊಂಡು ಇಟ್ಕೊಂಡಿರುವಂಥದ್ದು. ಇಷ್ಟೆಲ್ಲ ಪದಾರ್ಥಗಳನ್ನ ತೊಗೊಂಡು ಚಿಕನ್ ರೋಸ್ಟ್ನ ಹೇಗೆ ಮಾಡ್ಕೊಬೇಕು ಅನ್ನೋದನ್ನ ನೋಡ್ಕೊಳ್ಳೋಣ. ಮೊದಲನೇದಾಗಿ ಒಂದು ಜಾರ್ ತೊಗೊಂಡಿದ್ದೀನಿ. ಈಗ ಆ ಜಾರ್ಗೆ ಫ್ರೈಡ್ ಮಾಡಿ ಇಟ್ಕೊಂಡಿದ್ದಂಥ ಆನಿಯನ್ಗಳನ್ನ ಸೇರಿಸ್ಕೊತಾ ಇರೋದು, ಇದ್ರ ಜೊತೆಯಲ್ಲಿ ಗೋಡಂಬಿನ ಕೂಡ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಆದಮೇಲೆ ಈಗ ಇದನ್ನು ಪೇಸ್ಟ್ ಮಾಡಿಕೊಂಡು ಬರ್ತೀನಿ. ಈ ರೀತಿ ಪೇಸ್ಟ್ ಮಾಡ್ಕೊಂಡಿದ್ದಾಯಿತು. ಇದನ್ನ ಈಗ ಒಂದು ಸಪ್ರೇಟು ಬೌಲ್ನಲ್ಲಿ ಹಾಕಿ ಇಟ್ಕೊಳ್ಳೋಣ. ರುಬ್ಕೊಂಡಿದ್ದಂಥ ಜಾರ್ನಲ್ಲೇ ಕೊತ್ತಂಬರಿನ ಈಗ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಪೂರ್ತಿಯಾಗಿ. ಇದ್ರ ಜೊತೆಯಲ್ಲಿ ಮೆಣಸಿನ್ಕಾಯಿನ ಕೂಡ ಸೇರಿಸ್ಕೊಂಡು ಇದನ್ನು ಕೂಡ ನೀಟಾಗಿ ಫೈನ್ ಪೌಡ್ರ್ ಮಾಡ್ಕೋಣ. 2 ಐಟಮ್ನೂ ಪೇಸ್ಟ್ ಮಾಡಿಕೊಂಡು ಆದಮೇಲೆ ಈಗ ಚಿಕನ್ನ ಮ್ಯಾರಿನೇಷನ್ ಮಾಡ್ಕೋಣ. ಚಿಕನ್ ಮ್ಯಾರಿನೇಷನ್ ಮಾಡೋದಕ್ಕೆ ಬೇಕಾಗಿರುವಂಥ ಪದಾರ್ಥಗಳನ್ನ ನೀಟಾಗಿ ನೋಡ್ಕೊಂಬೋಣ. 1/4 ಟೀ ಸ್ಪೂನಷ್ಟು ಉಪ್ಪನ್ನ ಸೇರಿಸ್ಕೊಳ್ಳೋಣ, ಅರಿಶಿನ ಪೌಡ್ರು, ಜೀರಿಗೆ ಪೌಡ್ರು, ಚಾಟ್ ಮಸಾಲ, ರೆಡ್ ಚಿಲ್ಲಿ ಪೌಡ್ರು, ಕಾಶ್ಮೀರಿ ಚಿಲ್ಲಿ ಪೌಡ್ರು, ಗಾರ್ಲಿಕ್ ಜಿಂಜರ್ ಪೇಸ್ಟು, ಗರಂ ಮಸಾಲ, ಪೆಪ್ಪರ್ ಪೌಡ್ರು, ಮೊಸರು, ಆನಿಯನ್ ಪೇಸ್ಟ್ನ ಮಾಡಿಕೊಂಡಿದ್ವಲ್ಲ ಅದನ್ನು ಈಗ ಸೇರಿಸ್ಕೊತಾ ಇರೋದು, ಚಿಲ್ಲಿ ಫ್ಲೆಕ್ಸು, ರುಬ್ಬಿಟ್ಕೊಂಡಿದ್ದಂಥ ಗ್ರೀನ್ ಮಸಾಲ ಕೂಡ ಒಂದು 0.5% ಅಷ್ಟು ಹಾಕೋಣ, ಸೋಂಪನ್ನ ಸೇರಿಸ್ಕೊತಾ ಇರೋದು. ಈಗ ಏಲಕ್ಕಿ ಕಾಳನ್ನ ಕೂಡ ಬಿಡಿಸಿಟ್ಕೊಂಡಿದ್ವಿ, ಅದನ್ನು ಸೇರಿಸ್ಕೊಂಡು ಕಲಿಸ್ಕೋಣ. ಚಿಕನ್ನು ಮ್ಯಾರಿನೇಷನ್ ಮಾಡೋದ್ರಿಂದ ನಮಗೆ ಇದರಲ್ಲಿರುವಂಥ ಎಲ್ಲ ಮಸಾಲಗಳೂ ನೀಟಾಗಿ ಚಿಕನ್ನಲ್ಲಿ ಹಿಡ್ಕೊಂಡಿರ್ತಾರೆ. ಭಾಳ ಅಂದರೆ ಭಾಳ ಸಾಫ್ಟಾಗೆ ಮತ್ತು ಪ್ರತಿಯೊಂದು ಮಸಾಲ ಏನೇನು ಹಾಕಿರ್ತೀವಲ್ಲ ಅದರದ್ದೆಲ್ಲದ್ರದ್ದು ರುಚಿ ಮಿಕ್ಸ್ ಮಾಡ್ಕೊಂಡಿದ್ದಾಯ್ತು. ಈಗ ಇದನ್ನ ಇವಾಗ ಸುಮಾರು ನಿಮ್ಮಲ್ಲಿ ಟೈಮ್ ಇದ್ದರೆ 4 ಅವರ್ ಬೇಕಾದರೆ ಮ್ಯಾರಿನೇಷನ್ಗೆ ಇಟ್ಕೊಬೋದು, ಇಲ್ದಿದ್ರೆ ಮಿನಿಮಮ್ ಅಂದರೂ ಒಂದು 2 ಅವರ್ನ ಇದನ್ನು ಮ್ಯಾರಿನೇಷನ್ಗೋಸ್ಕರ ಈಗ ಇಟ್ಕೊತಾ ಇರೋದು. ಮ್ಯಾರಿನೇಷನ್ಗೆ ಇಡೋದಕ್ಕಿಂತ ಮುಂಚೆ ನೀಟಾಗಿ ಪ್ಲೇಟ್ ಮುಚ್ಚಿ ಇಟ್ಕೊಬೇಕು. ನಿಮ್ಮಲ್ಲಿ ಫ್ರಿಜ್ ಇದ್ರೂ ಓಕೆ, ಇಲ್ದಿದ್ರೂ ಕೂಡ ನಾರ್ಮಲ್ ಟೆಂಪ್ರೇಚರ್ನಲ್ಲೇ ಇದನ್ನು ಒಂದು ತಣ್ಣೀರು ಬಟ್ಟೆನ ಮೇಲೆ ಹಾಕ್ಬಿಟ್ಟು ಸುಮಾರು ಒಂದು 4 ಅವರು ಇಟ್ಕೊಬೋದು ಇದನ್ನು. ಈಗ ನಾನು ಇದನ್ನು ಫ್ರಿಜ್ನಲ್ಲಿ ಇಟ್ಕೊತಾ ಇದ್ದೀನಿ. ಈಗ 4 ಅವರು ಮ್ಯಾರಿನೇಷನ್ನು ಮಾಡ್ಕೊಂಡಿದ್ದಾಯಿತು. ಈಗ ಈ ಹಂತದಲ್ಲಿ ಲೈಮ್ ಜ್ಯೂಸ್ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಈಗ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಮತ್ತೊಂದು ಚೂರು ಬ್ಲ್ಯಾಕ್ ಪೆಪ್ಪರ್ ಪೌಡ್ರು ಮತ್ತು ಚಿಲ್ಲಿ ಫ್ಲೆಕ್ಸ್ನ ಹಾಕ್ಕೊಂಡು ಪೂರ್ತಿಯಾಗಿ ಒಂದು ಸರಿ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಉಪ್ಪು ಕರೆಕ್ಟಾಗಿದೆಯಾ ಅಂತ ಒಂದು ಸರಿ ಚೆಕ್ ಮಾಡ್ಕೊತೀನಿ. ಉಪ್ಪೆಲ್ಲ ತುಂಬ ಕರೆಕ್ಟಾಗಿದೆ. ಈಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಸ್ಟವ್ ಹಚ್ಕೊಂಡೆ. ಸ್ಟವ್ ಮೇಲೆ ಒಂದು ಐರನ್ನೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನ್ ಸ್ವಲ್ಪ ಬಿಸಿ ಆಗೋದಕ್ಕೋಸ್ಕರ ಬಿಟ್ಕೊಂಬೋಣ. ಈ ರೀತಿ ನೀರಲ್ಲಿ ತೊಳ್ಕೊಂಡು ಯಾಕೆ ಒರೆಸ್ದಿರ ಪ್ಯಾನ್ ಇಟ್ಕೊಂಡ್ವಿ ಅಂದರೆ ತವ ಚೆನ್ನಾಗಿ ಬಿಸಿಯಾಗಿದ್ದ ತಕ್ಷಣವೇ ನಮಗೆ ಕ್ಲೀನಾಗಿ ಗೊತ್ತಾಗ್ತಿರೆ. ನೀರೆಲ್ಲ ಇಮ್ಮರ್ಕೊಂಡ್ಮೇಲೆ ತವ ಚೆನ್ನಾಗಿ ಬಿಸಿಯಾಗಿದೆ ಅಂದ ಆ ಹಂತದಲ್ಲಿ ನಾವು ಎಣ್ಣೆ ಹಾಕ್ಕೊಬೇಕು. ತವ ಇವಾಗ ಚೆನ್ನಾಗೇ ಬಿಸಿಯಾಗಿದೆ. ಈಗ ಈ ಹಂತದಲ್ಲಿ ಬೆಳಗ್ಗೆ ಆನಿಯನ್ನ ಫ್ರೈ ಮಾಡ್ಕೊಂಡಿದ್ವಲ್ಲ ಆ ಎಣ್ಣೆನ ಈಗ ಇದ್ರ ಮೇಲೆ ಹಾಕೋಣ. ಸುಮಾರು ಒಂದು 3 ಟೀ ಸ್ಪೂನ್ನಷ್ಟು ಹಾಕೋಣ. ಹಾಕೊಂಡಾದ್ಮೇಲೆ ಆಯಿಲ್ ಒಂಚೂರು ಬಿಸಿ ಆಗಲಿ. ಒಂದು ಸರಿ ಐರನ್ನೊಂದು ಪ್ಯಾನು ಚೆನ್ನಾಗಿ ಬಿಸಿ ಆದಮೇಲೆ ಫ್ಲೇಮು ಒಂಚೂರು ಮೀಡಿಯಮ್ನಲ್ಲಿ ಇಟ್ಕೊಳ್ಳಿ. ಯಾಕೆಂದರೆ ಈ ಐರನ್ದು ಪ್ಯಾನು ಒಂದು ಸರಿ ಬಿಸಿ ಆಯಿತು ಅಂದರೆ ಭಾಳ ಬಿಸಿ ಆಗಿರ್ತಾರೆ. ಈಗ ಮ್ಯಾರಿನೇಷನ್ ಮಾಡಿ ಇಟ್ಕೊಂಡಿದ್ದಲ್ಲ ಆ ಚಿಕನ್ನ ಒಂದೊಂದೇ ಪೀಸ್ನ ಚಿಕನ್ನ ಸೇರಿಸಿದ ತಕ್ಷಣವೇ ಸಡನ್ನಾಗೆ ತಿರ್ಸ್ಕೊಬಾರ್ದು. ಒಂಚೂರು ಅದನ್ನು ಹಾಗೆ ಬಿಡಬೇಕು. ಒಂದು 2 ನಿಮಿಷ. ಒಂದು 2 ನಿಮಿಷ ಆಗಿದ ತಕ್ಷಣ ಈಗ ಇದನ್ನು ತಿರುವಾಕೋಣ.
ಎರಡೂ ಸೈಡು ಕಂಪ್ಲೀಟಾಗಿ ಕಲರು ಚೇಂಜ್ ಆಗಬೇಕು. ಆಮೇಲೆ ಈ ಥರ ಕ್ರಿಸ್ಪಿಯಾಗಿ ಎರಡೂ ಸೈಡ್ ಆದಮೇಲೆ ಅದನ್ನು ತಿರುವಾಕೊಬೇಕು. ಎಲ್ಲದಕ್ಕಿಂತ ಬೆಸ್ಟ್ ಅಂದರೆ ಈ ಥರ ಕಡ್ಡಿ ಇದ್ದರೆ ನಮಗೆ ಭಾಳ ಸುಲಭ ಆಗ್ತಿದೆ. ಒಂದು 3ರಿಂದ 4 ನಿಮಿಷ ಆಯಿತು. ಅಲ್ಲಿವರೆಗೂ ಎರಡೂ ಸೈಡ್ ಈ ಸೈಡ್ ಫ್ರೈ ಮಾಡಿಕೊಂಡು ಒಂಚೂರು ಕಲರ್ ಚೇಂಜ್ ಆಗಿದ ತಕ್ಷಣ ಈಗ ಇದನ್ನ ಎತ್ತಿ ಒಂದು ಸೈಡಲ್ಲಿ ಹಾಕೋಣ. ಮಿಕ್ಕಿದಂಥ ಎಲ್ಲನೂ ಅದೇ ರೀತಿ ಫ್ರೈ ಮಾಡಿದ್ಮೇಲೆ ಇದನ್ನೆಲ್ಲ ಮತ್ತೆ ಆಮೇಲೆ ಏನು ಮಾಡಬೇಕು ಅನ್ನೋದನ್ನ ನೋಡ್ಕೊಂಡು ಹೋಗ್ತಾಣ. ಮತ್ತೊಂದು 2 ಟೀ ಸ್ಪೂನ್ನಷ್ಟನ್ನ ಎಣ್ಣೆನ ಸೇರಿಸ್ಕೊಂಡೆ. ಮಿಕ್ಕಿದಂಥ ಎಲ್ಲ ಚಿಕನ್ನು ಅದೇ ರೀತಿಯೇ ಈಗ ಫ್ರೈ ಮಾಡ್ಕೋಣ. ಆಗಾಗ ಹಿಂಗೆ ತಿರುಗ್ತಾ ಇರಬೇಕು. ಫ್ಲೇಮ್ನ ಸ್ವಲ್ಪ ಹೈ ಲೋ ಎರಡೂ ಮಾಡ್ಕೊತಾ ಇರಬೇಕು. ಫುಲ್ ಲೋನೇ ಮಾಡಿ ಬಿಟ್ಬಿಡಬಾರ್ದು, ಇಲ್ದಿದ್ರೆ ಫುಲ್ ಹೈನೇ ಇಟ್ಟು ಬಿಡಬಾರ್ದು. ಲೋ ಹೈ ಎರಡೂ ಸ್ವಿಚ್ ಆನು ಸ್ವಿಚ್ ಆಫ್ ಮಾಡ್ಕೊತಾ ಇರಬೇಕು. ಈಗ ಇದನ್ನು ಕೂಡ ಒಂದು ಸೈಡ್ನಲ್ಲಿ ಎತ್ತಿಕೋಣ. ಒಂದು ಸರಿ ಕಂಪ್ಲೀಟಾಗಿ ಫ್ರೈ ಮಾಡಾದ್ಮೇಲೆ ಈ ಥರ ಎಕ್ಸ್ಟ್ರಾ ಇದೆಲ್ಲ ಸುಟ್ಟಿರ್ತಿರಲ್ಲ, ಅಂದರೆ ಮಸಾಲೆ ಎಲ್ಲ ಈ ಥರ ಆಗಿರೋದ್ರು ಇದನ್ನ ನಾವು ಕ್ಲೀನಾಗೆ ಈ ರೀತಿ ಮಾಡಿಕೊಂಡು ಇದನ್ನೆಲ್ಲ ಎತ್ಕೊಂಡು ಸೈಡಲ್ಲಿ ಇಟ್ಕೊಬೇಕು. ಇದ್ರ ಮೇಲೆ ಸುಡಬೇಡಿ, ಎಲ್ಲ ಒಂಥರ ಸೀದೋಗಿರೋ ಸ್ಮೆಲ್ ಬರ್ತಿದೆ. ಈಗ ಇದನ್ನೆಲ್ಲ ಸಪ್ರೇಟಾಗಿ ಒಂದು ಪ್ಲೇಟ್ನಲ್ಲಿ ಇಟ್ಕೊಬೇಕು. ಈಗ ಪುನಃ 1 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಾದ್ಮೇಲೆ ಮಿಕ್ಕಿರೋ ಅಂಥದ್ದು ಕೂಡ ಇದ್ರ ಮೇಲೆ ಇಟ್ಕೊಂಡು ಅದೇ ರೀತಿ ಮಾಡ್ಕೊಂಬಿಡ್ಬೇಕು. ಈಗ ಸುಮಾರು 2 ನಿಮಿಷ ಆಯಿತು. ಈಗ ತೆಕ್ಕೊಂಡಾದ್ಮೇಲೆ ಒಂದು ಸರಿ ತಿರ್ಸ್ಕೊಂಡ್ವಿ ಅಂದರೆ ಚಿಕನ್ ರೋಸ್ಟು ಇವತ್ತು ಕಂಪ್ಲೀಟಾಗಿ ನೋಡಿದ್ರಲ್ಲ ಹೇಗೆ ಮಾಡ್ಕೊಬೇಕು ಅನ್ನೋದನ್ನು. ಈಗ ಇದನ್ನು ಸ್ಟವ್ನ ಟರ್ನ್ ಆಫ್ ಮಾಡಿಕೊಂಡು ಇದನ್ನೆಲ್ಲ ಎತ್ಕೊಂಡು ಒಂದು ಸೈಡ್ನಲ್ಲಿ ಇಟ್ಕೊಳ್ಳೋಣ. ಡೆಲಿಷಿಯಸ್ ಆಗಿರೋವಂಥ ಚಿಕನ್ ತಂದೂರಿ ರೋಸ್ಟು ಹೇಗೆ ಮಾಡಬೇಕು ಅನ್ನೋದನ್ನು ನಾನು ತೋರಿಸ್ಕೊಟ್ಟಿದ್ದೀನಿ. ಈಗ ಇದನ್ನು ಟೇಸ್ಟ್ ಮಾಡೋಣ. ನೋಡ್ಬೋದು ಕಡ್ಡಿ ತಗೊಂಡು ಜಸ್ಟ್ ಹಿಂಗೆ ಪ್ರೆಸ್ ಮಾಡಿದ ತಕ್ಷಣ ಎಷ್ಟು ಸ್ಮೂತಾಗಿ ಹೋಗ್ತಾ ಇದೆ. ಈ ರೀತಿ ಸ್ಟಾರ್ಟಿಂಗು ನಾವು ಕೊತ್ತಂಬರಿ ಮತ್ತು ಮೆಣಸಿನ್ಕಾಯಿನ ರುಬ್ಕೊಂಡಿದ್ವಲ್ಲ ಅದೇ ಚಟ್ನಿ ಇದು, ಮತ್ತು ಇದು ಮ್ಯಾರಿನೇಷನ್ ಮಾಡಿ ಇಟ್ಕೊಂಡಿದ್ದಂಥ ಚಟ್ನಿ ಇದು. ಇದನ್ನು ಕೂಡ ಸ್ವಲ್ಪ ಸೇರಿಸ್ಕೊಂಡು ಈಗ ಇದನ್ನು ಹೇಗಿದೆನೋ ಅನ್ನೋದನ್ನ ಟೇಸ್ಟ್ ಮಾಡಿ ಹೇಳ್ತೀನಿ. ತುಂಬ ಅಂದರೆ ತುಂಬ ಸಾಫ್ಟಾಗಿ ಭಾಳ ಟೇಸ್ಟ್ಫುಲ್ ಆಗಿದೆ. ಇದನ್ನು ಎಲ್ಲರೂ ಮಸ್ಟ್ ಆ್ಯಂಡ್ ಟ್ರೈ ಅಂತ ಹೇಳ್ತೀನಿ. ನೋಡಿದ್ರಲ್ಲ ಇವತ್ತಿನ ಈ ತಂದೂರಿ ಚಿಕನ್ ರೋಸ್ಟ್ನ ಹೇಗೆ ಎಷ್ಟು ಸುಲಭವಾಗಿ ಮಾಡ್ಬೋದು ಅಂತ ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ನೀವು ಕೂಡ ಖಂಡಿತವಾಗ್ಲೂ ಒಮ್ಮೆ ಈ ರೀತಿ ಟ್ರೈ ಮಾಡಿ ಭಾಳ ಚೆನ್ನಾಗಿರ್ತೀರಿ ಅಂತ ಹೇಳ್ತಾ, ನೀವ್ಯಾರಾದರೂ ನನ್ನ ಚಾನಲ್ಗೆ ಹೊಸಬ್ರಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಶೇರ್ ಮಾಡಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಅಪ್ಲೋಡ್ ಮಾಡಿದ ತಕ್ಷಣ ಇಮಿಡಿಯೇಟಾಗಿ ನಿಮಗೆ ನೋಟಿಫಿಕೇಶನ್ ಸಿಗ್ತೀರಿ ಅಂತ ಹೇಳ್ತೀನಿ. ಎಂದಿನಂತೆ ನಾನು ನಿಮಗೆ ಇನ್ನೊಂದು ಹೊಸ ವಿಡಿಯೋದಲ್ಲಿ ಸಿಗೋವರೆಗೂ ಎಲ್ಲರಿಗೂ ಟೇಕ್ ಕೇರ್ ಮತ್ತು ಹ್ಯಾಪಿ ಈಟಿಂಗ್.